ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ನಾಡಿನ ಸಮಸ್ತರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ ದಾಸ ಮತ್ತೆ ಗ್ಯಾಂಗ್ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದೆ. ಈ ಡಿ ಗ್ಯಾಂಗ್ಗೆ ಹೇರ್ ಸ್ಯಾಂಪಲ್ ಟೆಸ್ಟ್ ಅಲ್ಲೂ ಕೂಡ ರಾಕ್ಷಸ ಪಡೆ ಸಂಕಷ್ಟಕ್ಕೆ ಈಗ ತುತ್ತಾಗಿದೆ. ಕಾರ್ನಲ್ಲಿ ಸಿಕ್ಕ ಹೇರ್ ಸ್ಯಾಂಪಲ್ ಆರೋಪಿಗೆ ಮ್ಯಾಚ್ ಆಗಿದೆ. ರೇಣುಕಾ ಸ್ವಾಮಿ ಶವವನ್ನ ಸಾಗಿಸಿದ ಕಾರಿನಲ್ಲಿ ಸಿಕ್ಕಿದ್ದ ಕೂದಲು, ಆ ಕೂದಲನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅದು ರೇಣುಕಾ ಸ್ವಾಮಿಯದ್ದೇ ಅನ್ನೋದು ಈಗ ಗೊತ್ತಾಗಿದೆ. ಈ ಕೂದಲನ್ನ FSL ಪರೀಕ್ಷೆಗೆ ಕಳುಹಿಸಿದ ಪೊಲೀಸರು ಇದೀಗ FSL ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಈ ರಿಪೋರ್ಟ್ನಲ್ಲಿ ಆ ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನ ಸಾಗಿಸಿದ್ರಲ್ಲ, ಇದೇ ಸ್ಕಾರ್ಪಿಯೋ ಕಾರ್ ನೋಡಿ. ಅವತ್ತು ರಾತ್ರಿ 3 ಗಂಟೆ ಸುಮಾರಿಗೆ ಈ ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನ ಸಾಗಿಸಿದಾಗ ಆ ಸ್ಕಾರ್ಪಿಯೋ ಕಾರಿನ ಒಳಗಡೆ ಇದ್ದ ಹೇರ್ ರೇಣುಕಾ ಸ್ವಾಮಿಯ ತಲೆಯ ಕೂದಲು, ಆ ತಲೆಯ ಕೂದಲು ರೇಣುಕಾ ಸ್ವಾಮಿಯದ್ದೇ ಅನ್ನೋದು ಈಗ ಗೊತ್ತಾಗಿದೆ. ಇದು ಈಗ ಇನ್ನಷ್ಟು ಪೂರಕವಾದಂಥ ಸಾಕ್ಷಿ ಆಗತ್ತೆ. ಈ ಕೊಲೆಗಡುಕರು ಅನ್ನೋ ಆರೋಪಿಯನ್ನು ಹೊತ್ತಿದ್ದಾರೆ, ಇವರಿಗೆ ಇದು ಇನ್ನಷ್ಟು ಸಂಕಷ್ಟವನ್ನು ತಂದಿರುತ್ತೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲೀಗ್ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್ ಧರ್ಮಸ್ಥಳ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಸಿಕ್ಕಿರುವಂತೆ FSL ರಿಪೋರ್ಟ್ನಲ್ಲಿ ಏನಿದೆ, ತಲೆ ಕೂದಲು ಎಷ್ಟು ಪ್ರಮುಖವಾದ ಸಾಕ್ಷಿಯಾಗಿ ಈ ತನಿಖಾ ತಂಡ ಪರಿಗಣಿಸುತ್ತೆ? ಸುನಿಲ್, ರಂಜಿತ್, ಈ ಒಂದು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ತನಿಖಾ ಕಾಲದಲ್ಲಿ ಈ ಒಂದು ಅಫೆನ್ಸಿಗೆ ಸಂಬಂಧಪಟ್ಟಂತೆ ಇರುವಂತಹ ಸ್ಥಳಗಳಲ್ಲಿ ಮತ್ತು ಈ ಒಂದು ಮೃತದೇಹವನ್ನು ಸಾಗಾಟ ಮಾಡಿದಂಥ ಕಾರು, ಇದೆಲ್ಲವನ್ನು ಕೂಡ ಪೊಲೀಸರು ಪರಿಶೀಲನೆಗೆ ಒಳಪಡಿಸಿದರು. ಆ ಸಂದರ್ಭದಲ್ಲಿ ಕಾರ್ನಲ್ಲಿ ಸಿಕ್ಕಂತಹ ಪ್ರತಿಯೊಂದು ವಸ್ತುಗಳನ್ನು ಕೂಡ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ರು ಮತ್ತು ಅದನ್ನು ವೈದ್ಯಕೀಯ ಪರೀಕ್ಷೆಗೂ ಕೂಡ ಕಳಿಸ್ಕೊಟ್ಟಿದ್ರು, ಅಂದರೆ FSL ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ರು. ಈಗ ಯಾವ ರೀತಿ ಇದು ತನಿಖೆಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಕಾರ್ನಲ್ಲಿ ಸಿಕ್ಕಂಥ ಒಂದು ಹೇರ್ ಸ್ಯಾಂಪಲ್ ಅದು ಯಾರ್ದು ಅನ್ನುವಂಥದ್ದು ಗೊತ್ತಿಲ್ಲ. ಆ ಒಂದು ಹೇರ್ ಸ್ಯಾಂಪಲ್ನ ತಗೊಂಡು ಪೊಲೀಸರು FSLಗೆ ಕಳಿಸ್ಕೊಟ್ಟಿದ್ರು. ಅದಾದ ನಂತರ ಅರೆಸ್ಟ್ ಆಗಿರುವಂಥ ಅಷ್ಟೂ ಜನ ಆರೋಪಿಗಳ ಹೇರ್ ಸ್ಯಾಂಪಲ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ರು. ಅವ್ರನ್ನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕಳಿಸಿ ಆ ಹೇರ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು DNA ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ರು. ಸೊ ಇದನ್ನು ಮ್ಯಾಚ್ ಮಾಡುವಂಥ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಕಾರ್ನಲ್ಲಿ ಸಿಕ್ಕಂಥ ಹೇರ್ ಸ್ಯಾಂಪಲ್ ಅದು ಈ 17 ಜನ ಆರೋಪಿಗಳಲ್ಲಿ ಯಾರ್ದು ಅಂತ ಗೊತ್ತಾಗಲ್ಲ. ಹಾಗಾಗಿ ಈ 17 ಜನ ಆರೋಪಿಗಳ ಹೇರ್ ಸ್ಯಾಂಪಲ್ ಜೊತೆಗೆ ಈ ಕಾರ್ನಲ್ಲಿ ಸಿಕ್ಕಂಥ ಒಂದು ಹೇರ್ ಸ್ಯಾಂಪಲ್ನ ಮ್ಯಾಚ್ ಮಾಡೋದಕ್ಕೆ ಕೊಡ್ತಾರೆ. ಅದರಲ್ಲಿ ಈಗ ಗೊತ್ತಾಗಿರುವಂಥದ್ದು 17 ಜನರಲ್ಲಿ ಓರ್ವನ ಆ ಒಂದು ತಲೆ ಕೂದಲು ಅದು ಅನ್ನುವಂಥದ್ದು ಮ್ಯಾಚ್ ಆಗಿದೆ ಅನ್ನುವಂಥದ್ದು. ಸೊ ಅದು ಆತನದೇ ಅನ್ನುವಂಥದ್ದು ಗೊತ್ತಾಗುವಂಥದ್ದು ಯಾವಾಗ ಅಂತ ಹೇಳಿದರೆ, ಈ ಒಂದು DNA ಟೆಸ್ಟ್ ಕೂಡ ಮಾಡ್ತಾರೆ. ಆ DNA ಟೆಸ್ಟ್ ಮಾಡುವಂಥ ಟೈಮ್ನಲ್ಲಿ ಇಂಥದ್ದೇ ಪರ್ಸನ್ನ ಹೇರ್ ಸ್ಯಾಂಪಲ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದು ಈಗ ತನಿಖೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದರು ಮತ್ತು ಅವರು ಇನ್ವಾಲ್ವ್ ಆಗಿದ್ದರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಸಾಕ್ಷ್ಯಗಳು ಕೋರ್ಟ್ನಲ್ಲಿ ತುಂಬಾ ಪ್ರಮುಖವಂತ ಪಾತ್ರ ವಹಿಸುತ್ತೆ. ಯಾವ ಥರ ಅಂತ ಹೇಳಿದರೆ, ಈ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಕೀಲರ ಮೂಲಕ ಕೋರ್ಟ್ನಲ್ಲಿ ಆರೋಪಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ ರೀತಿಯ ಸಾಕ್ಷ್ಯಗಳು ತುಂಬಾ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥದ್ದು. ರಂಜಿತ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಲಿಕಾನ್ ಸಿಟಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಸುಮಾರು 75 ಲಕ್ಷ ಮೌಲ್ಯದ ಚಿನ್ನಾಭರಣ, ಈ ಚಿನ್ನಾಭರಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. KGF ಮೂಲದ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ದ ಚಿನ್ನ ಕಳವು ಮಾಡಿದ್ದ ಈ ತಂಡ ಕದ್ದಿದ್ದ ಚಿನ್ನವನ್ನ ಪೊಲೀಸರ ತಂಡ ಈಗ ಸೀಸ್ ಮಾಡಿದೆ. ಮಹದೇವಪುರ ಪೊಲೀಸ್ ಠಾಣೆ ಸಿಬ್ಬಂದಿಯಿಂದ ಈ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದಂತೆ ಮಾಲೀಕರ ಕೈ ಸೇರಿದ ಚಿನ್ನಾಭರಣ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇರಿಸಿದ್ದ ಚಿನ್ನವನ್ನ ಕದೀಮರು ಕದ್ದು ಪರಾರಿಯಾಗಿದ್ರು. ಮಹದೇವಪುರ ಪೊಲೀಸರು ಇವರ ಬೆನ್ನು ಬಿದ್ದಿದ್ರು. ಮಹದೇವಪುರ ಪೊಲೀಸರು ಇವರನ್ನ ಈಗ ಬಂಧಿಸಿದ್ದಾರೆ. ಆ ಮೂಲಕ ಕದ್ದಿರುವ ಚಿನ್ನವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ನೋಡಿ, ಈ ಗೋಲ್ಡ್ ವರಮಹಾಲಕ್ಷ್ಮಿ ಹಬ್ಬದ ದಿನದಂದೇ ಈಗ ಮಾಲೀಕರ ಕೈ ಸೇರಿದೆ. ನಾವು ರಿಪಬ್ಲಿಕ್ ಆರ್ ಕನ್ನಡ ಆಯ್ತಾ. ನೋಡಿ, ಲಕ್ಷಾಂತರ ರೂಪಾಯಿ ಚಿನ್ನಾಭರಣ, ಅದ್ರ ಜೊತೆಗೆ ಬೆಳ್ಳಿ, ಪ್ಲಾಟಿನಂ ಸೇರಿದಂತೆ ಬೆಲೆ ಬಾಳುವ ಚಿನ್ನಾಭರಣಗಳು, ಆಭರಣವನ್ನ ಕದ್ದು ಪರಾರಿಯಾಗಿದ್ದಂಥ ಕದೀಮರನ್ನ ಮಹದೇವಪುರ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ.
ಅವರು ಕದ್ದಿರುವಂಥ ಆಭರಣಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಎಷ್ಟಿದೆ ನೋಡಿ, ಸರ, ಉಂಗುರ, ಹಾಗೆ ನೆಕ್ಲೆಸ್, ದೇವರ ದೀಪ, ದೇವಿ ಮುಖವಾಡ, ಸಣ್ಣ ರಿಂಗು, ದೊಡ್ಡ ರಿಂಗು ಅಂತ ಹೇಳಿ ಅಲ್ಲ, ಇಷ್ಟನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಮಹದೇವಪುರ ಪೊಲೀಸರು ಈ ಕದೀಮರೇನಿದ್ದಾರೆ ಇವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ದಂಥ ಚಿನ್ನವನ್ನ ಕದ್ದು ಪರಾರಿಯಾಗಿದ್ರು. ಅವರು ಬೆನ್ನು ಬಿದ್ದ ಮಹದೇವಪುರ ಪೊಲೀಸರು ಇವರನ್ನ ಹಿಡಿದಿದ್ದಾರೆ. ಅವರಿಂದ ಚಿನ್ನವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಈಗ ಮಾಲೀಕರಿಗೆ ವರಮಹಾಲಕ್ಷ್ಮಿ ಹಬ್ಬದಂತೆ ಮಾಲೀಕರ ಕೈ ಸೇರಿದೆ ಚಿನ್ನಾಭರಣ. ಸೀಸ್ ಆಗಿರುವಂಥ ಚಿನ್ನವನ್ನು ಗಮನಿಸ್ತಾ ಇದ್ದೀರಿ. ಹಬ್ಬಕ್ಕೂ ಮುನ್ನವೇ ಪೊಲೀಸರು ಇವರನ್ನ ಬಂಧನ ಮಾಡಿದ್ದಾರೆ, ಸದ್ಯ ಸೀಸ್ ಮಾಡಿದ್ದಾರೆ. ಬೆಳ್ಳಿಯ ಬಹುಶಃ ಗಟ್ಟಿ, ಇದು ಬೆಳ್ಳಿಯ ಗಟ್ಟಿ, ಇದರಿಂದ ಆಭರಣಗಳನ್ನು ಮಾಡ್ತಾರೆ ಅಥವಾ ಬೇರೆ ರೀತಿ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಮಾಡ್ತಾರೆ. ಇದು ನೋಡಿ ಬೆಳ್ಳಿಯ ಗಟ್ಟಿ, ಹಾಗೆ ಬೆಳ್ಳಿಯ ಮುಖವಾಡ, ಬೆಳ್ಳಿಯ ಹಣತೆ, ಬೆಳ್ಳಿಯ ಸರ, ಬೆಳ್ಳಿಯ ಕಾಲುದೀಪ, ಇದೆಲ್ಲವನ್ನು ಕೂಡ ಕಳ್ಳರು ಕದ್ದು ಪರಾರಿಯಾಗಿದ್ರು. 75 ಲಕ್ಷ ಮೌಲ್ಯದ 840 ಗ್ರಾಮ್ ಚಿನ್ನಾಭರಣ ಅಂತೇಳಿ ತಿಳಿದು ಬರ್ತಾ ಇದೆ. ಬೆಳ್ಳಿ ಮತ್ತೆ ಚಿನ್ನದ ಒಟ್ಟು 840 ಗ್ರಾಮ್, ಹೆಚ್ಚು ಕಮ್ಮಿ 1 ಕೆಜಿ ಚಿನ್ನಾಭರಣ. ಇದನ್ನ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಮಾಲೀಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಅದನ್ನ ವಾಪಸ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಯಾವಾಗ ಥೆಫ್ಟ್ ಆಗಿತ್ತು, ಪೊಲೀಸರು ಯಾವಾಗ ಈ ಕದೀಮ್ರನ್ನ ಅರೆಸ್ಟ್ ಮಾಡಿದ್ರು, ಎಷ್ಟು ಮೌಲ್ಯದ ಚಿನ್ನಾಭರಣ ಇದೆ, ಮಾಲೀಕರಿಗೆ ವಾಪಸ್ ಮಾಡಿದ್ರ, ಏನಿದೆ ವಿವರ ತಮ್ಮ ಹತ್ರ? ರಂಜಿತ್, ಏನು ಕಳೆದ ತಿಂಗಳು ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಗಳ್ಳತನ ಪ್ರಕರಣಕ್ಕೆ ಒಂದೇ ದಿನ ಒಟ್ಟು 6 ಪ್ರಕರಣಗಳು ದಾಖಲಾಗ್ತವೆ. ವಿವಿಧ ಮನೆಗಳಲ್ಲಿ ಕಳ್ಳತನ ಮಾಡಿರೋದ್ರ ಬಗ್ಗೆ, ಈ ಬಗ್ಗೆ 6 ಮನೆಗಳಲ್ಲಿ ಒಂದೇ ತಂಡ ಕಳ್ಳತನ ಮಾಡಿರೋದ್ರ ಬಗ್ಗೆ ಪೊಲೀಸರು ಪ್ರಾಥಮಿಕವಾಗಿ ಮಾಹಿತಿಯನ್ನ ಕಲೆ ಹಾಕಿ ನಂತರ ಆರೋಪಿಗಳ ಹುಡುಕಾಟವನ್ನ ನಡೆಸುವಂಥದ್ದು. ಈ ವೇಳೆಯಲ್ಲಿ KGF ಮೂಲದ 4 ಆರೋಪಿಗಳನ್ನ ಬಂಧಿಸಿ ಅವರ ಬಳಿ ಇದ್ದಂತ ಸಾಕಷ್ಟು ಚಿನ್ನಾಭರಣವನ್ನ ಸುಮಾರು 800 ಗ್ರಾಮ್ಗೂ ಅಧಿಕ ಬಹುಶಃ ಕರೆ ಕಟ್ಟಾಗಿದೆ, ಮತ್ತೆ ಸಂಪರ್ಕ ಮಾಡೋಣ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್. ದರ್ಶನ್ ಹವಾ ಜೈಲಲ್ಲೂ ಕೂಡ ಕಡಿಮೆ ಆಗಿಲ್ಲ. ದಾಸನ ಧಮ್ಕಿಗೆ ಜೈಲು ಸಿಬ್ಬಂದಿ ಸೈಲೆಂಟ್ ಆಗಿದ್ದಾರಂತೆ. ಯಾಕೆ ಗೊತ್ತಾ? ಈ ವರದಿ ನೋಡಿ. ಕಂಬಿ ಹಿಂದಿರುವ ಕಾಟೇರ್ನಿಗೆ ಕಷ್ಟವೋ ಕಷ್ಟ. ದರ್ಶನ್ ಹವಾ ಕಂಡು ಜೈಲು ಸಿಬ್ಬಂದಿ ಸೈಲೆಂಟ್. ರೇಣುಕಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಬರೋಬ್ಬರಿ 2 ತಿಂಗಳಾಯಿತು. ಆಗಸ್ಟ್ 14ರ ನಂತರ ಮತ್ತೆ 4ನೇ ಬಾರಿ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಈ ಮೂಲಕ ಆಗಸ್ಟ್ 28ರ ತನಕ ಜೈಲಿನಲ್ಲಿರೋದೇನೋ ತಪ್ಪಿದಲ್ಲ. ಹೀಗಿರುವಾಗ ದರ್ಶನ್ಗೆ ಜೈಲಿನಲ್ಲಿ ಇರಲು